feel so grateful. I feel so happy. ತಿಂಗಳಿಗೆ ಎಷ್ಟು ಬೇಕು? ಆಕ್ಚುಲಿ ಈ ಕೊಲಾಬ್ರೇಷನ್ ಬೆಂಗಳೂರಲ್ಲಿ ಬಂದಿದೆ. ಅವಾಗ ದೇವೇಟ ಸರಿ ಬಾ ನಾನು ನಿನಗೆ ಹೆಲ್ಪ್. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. My hairstylist. Sure, you're also. My hairstylist, guys. ಈ ಕಡೆ ಆಗಿಲ್ಲ, ಈ ಕಡೆ ಓಕೆ. ಈ ಕಡೆ ಎಲ್ಲ ಸ್ಟ್ರೇಟ್, ಈ ಕಡೆ ಇದು ಸ್ಪಾಟ್. ಸುಮ್ಮನೆ ಹಿಂಗೆ ನಿಂತ್ಕೊತಾ ಇದಾರೆ, ಹಿಂಗೆ ನಿಂತ್ಕೊಂಡು ಹಿಂಗೆ ಮೆಷಿನ್ ಕೊಡ್ತಾ ಇದಾರೆ ಅಷ್ಟೇ. ಜೋಗಿ ನಾನು ಮಲ್ಲಿಯ ಮಿಂಚು. ನೈಸ್. ಥ್ಯಾಂಕ್ ಯು. ಎಸ್. ಸೊ ಗೈಸ್, ಇವಾಗ ನಾವು ಮ್ಯಾಂಗ್ಳೂರ್ ಹೋಗ್ತಾ ಇದ್ದೀವಿ. ಬ್ಯಾಂಗ್ಳೂರಲ್ಲ, ಮ್ಯಾಂಗ್ಳೂರ್. ಇಲ್ಲಿಂದ ಆಲ್ಮೋಸ್ಟ್ ಲೈಕ್ 1 hour 45 minutes ಬೇಕಾಗಿದೆ. ಏನಕ್ಕಂತ ಹೇಳ್ತೀನಿ, ಬನ್ನಿ. ಗೈಸ್, ಇಡೀ ಫ್ಯಾಮಿಲಿನೇ ಮ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ಈ ಥರ ಮ್ಯಾಂಗ್ಳೂರ್ಗೆ ಫ್ಯಾಮಿಲಿ ಅಚ್ಚ ಜೊತೆ ಹೋಗ್ತಾ ಇರೋದು. ಮುಂಚೆ ನಾನು ಅಮ್ಮಗುಟ್ಟಿ ದೇವೇಟ ಬಂದಿದ್ದೀವಿ, ಅಚ್ಚ ಜೊತೆ ಬಂದಿಲ್ಲ. ಸೊ ಇವಾಗ ಆಲ್ಮೋಸ್ಟ್ ಮ್ಯಾಂಗ್ಳೂರ್ ರೀಚ್ ಆಲ್ಮೋಸ್ಟ್ ರೀಚ್ ಆಗ್ತಾ ಇದ್ದೀವಿ. ಏನಕ್ಕಂದರೆ ಒಂದು ಕೊಲಾಬ್ರೇಷನ್ ಇದೆ. ಆ್ಯಕ್ಚುಲಿ ಈ ಕೊಲಾಬ್ರೇಷನು ಬೆಂಗಳೂರಲ್ಲಿ ಬಂದಿದ್ದು ನನಗೆ. ಆದರೆ ಅವಾಗ ಮೇ ಬಿ ಫಾರ್ ಅಪ್ರೂವಲ್, ಇದು ಕಾಂಟೆಂಟ್ ಸ್ಟೋರಿ ಲೈನ್ಗೆ ಅವ್ರು ಅಪ್ರೂವ್ ಮಾಡೋಕೆ ಒಂದು ಸ್ವಲ್ಪ ಟೈಮ್ ತೊಗೊಂಡಿದ್ರು. ಇವಾಗ ಅದು ಸ್ಟೋರಿ ಅಪ್ರೂವ್ ಆಲ್ಮೋಸ್ಟ್ ನಾನು ಮ್ಯೂಟ್ ಮಾಡಿಬಿಡೋಣ. ಡಿಸ್ಮಿಸ್. ಆಲ್ಮೋಸ್ಟ್ ನಾನು ಕೇರಳ ಮನೆಗೆ ರೀಚ್ ಆಗ್ತಿರಾಗ ಕೇರಳ ಬಾರ್ಡರ್ ರೀಚ್ ಆಗ್ಬಿಟ್ಟೆ. ಅವಾಗ ಒಂದು ಕಾಲು, ಮೇಡಮ್ ನಿಮ್ಮ ಕಂಟೆಂಟ್ ಅಪ್ರೂವ್ ಆಗಿದೆ, ನೀವು ಕೊಲ್ಯಾಬ್ ಮಾಡ್ಬೋದಾ ಅಂತ. ಆವಾಗ ನಾನು ನೀವು ಇವಾಗ ಹೇಳ್ತಾ ಇದ್ದೀರಾ, ನಾನು ಆಲ್ಮೋಸ್ಟ್ ಕೇರಳಕ್ಕೆ ಬಂದಾಯಿತು, ಮೇ ಬಿ ನೆಕ್ಸ್ಟ್ ಟೈಮ್ ನೋಡೋಣ, ಇವಾಗ ಆಗಲ್ಲ, ತಿರ್ಗಾ ನಾನು ಬೆಂಗ್ಳೂರಿಗೆ ಹೋಗೋಕ್ಕಾಗಲ್ಲ ಅಂತ ಹೇಳಿದೆ. ಅದಕ್ಕೆ ಅವರು ನನ್ನ ಮನೆ ಅಡ್ರೆಸ್ ತಗೊಂಡು ಅವ್ರು ಗೂಗಲ್ ಮ್ಯಾಪಲ್ಲಿ ಹಾಕಿ ನಿಯರ್ ಬೈ ಆ ಸ್ಟೋರ್ ಎಲ್ಲಿದೆ ಅಂತ ಅವರು ಸರ್ಚ್ ಮಾಡಿ ಪಾಪ ನನಗೋಸ್ಕರ ಈ ಅಡ್ರೆಸ್ ಕೊಟ್ಟರು. ಮ್ಯಾಮ್ ನೀವು ಹೋಗ್ತೀರಾ, ಪ್ಲೀಸ್ ಮಾಡಲೇಬೇಕು ನೀವು ಅಂತ. ಸೊ ಅದಕ್ಕೆ ಇವಾಗ ಇಡೀ ಫ್ಯಾಮಿಲಿ ಜೊತೆ ನಾನು ಆ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಏನು ಕೊಲ್ಯಾಬ್ ಅಂತ ಯೋಚನೆ ಮಾಡಿದ್ರೆ ಮೇ ಬಿ 2 days ಆದಮೇಲೆ ನಾನು ಇನ್ಸ್ಟಾಗ್ರಾಮಲ್ಲಿ ರೀಲ್ ಹಾಕ್ತೀನಿ, ಅವಾಗ ನೋಡಿ. ನನ್ನ ಫೇವ್ರೆಟ್ ಫುಡ್, ಆ್ಯಕ್ಚುಲಿ ಇಟ್ಸ್ ಅ ಫುಡ್ ಕೊಲ್ಯಾಬ್ ನಾನು ಮಾಡ್ತಾ ಇರೋದು. ನಾನು ದೇವೇಟ, ನಿಮಗೆ ಜ್ಞಾಪಕ ಇದೆಯಾ ದೇವೇಟ, ನಾವು ರಿಲೇಷನ್ಶಿಪ್ಪಲ್ಲಿರಾಗ ನಾನು ಕ್ರೈಸ್ಟಲ್ಲಿ ಓದ್ತಾ ಇದ್ದೆ. ಅವಾಗ ಮಂತ್ಲಿ ಅಟ್ಲೀಸ್ಟ್ 2 or 3 ನಾನು ಅದು ತೊಗೊಂಡು ತಿಂತಾಯಿದ್ದೆ. ಜ್ಞಾಪಕ ಇದೆಯಾ ನಿಮಗೆ? ಇವ್ರ ಜೊತೆನೂ ಹೋಗಿ ನಾನು ಶಾಪ್ಗೆಲ್ಲ ಹೋಗಿ ತಿಂತಾಯಿದ್ದೆ. ಅಷ್ಟು ಕ್ರೇಜಿ ನನಗೆ. ಕೇರಳಕ್ಕೆ ಬಂದಮೇಲೆ ನಾನು ಸ್ಟಾಪ್ ಮಾಡಿಬಿಟ್ಟಿದ್ದೆ, ಯಾಕಂದರೆ ಇಲ್ಲಿ ಕಾಸರಗೋಡಲ್ಲಿ ಆ ಶಾಪ್ ಇಲ್ಲ. ಆ ಪ್ಲೇಸ್ ನೇಮ್ ಹೇಳ್ಬಿಟ್ಟೆ. ಯಾ.
ಸೊ ಕಾಸರಗೋಡಲ್ಲಿ ಆ ಶಾಪೇ ಇಲ್ಲ. ಅದಕ್ಕೆ ನಾನು ತಿನ್ನೋದೇ ಸ್ಟಾಪ್ ಮಾಡಿಬಿಟ್ಟಿದೆ. ಆದರೆ ನಾನು ಬೈಕೊಂಡಿದ್ದೆ, ನಾನು ಕಾಸರಗೋಡು ಬಂದೆ, ನಂಗೆ ಏನು ಇಷ್ಟ ಬರುತ್ತೋ ಅದು ತಿನ್ನೋಕ್ಕೆ ಆಗ್ತಿಲ್ಲ ಅಂತ. ಇವಾಗ ಅದೇ ಶಾಪಿಗೆ ನನ್ನ ಕೊಲ್ಯಾಬ್ ಮಾಡೋಕ್ಕೆ ಇನ್ವೈಟ್ ಮಾಡಿದ್ದಾರೆ. ಐ ಫೀಲ್ ಸೋ ಗ್ರೇಟ್ಫುಲ್, ಐ ಫೀಲ್ ಸೋ ಹ್ಯಾಪಿ. ಐ ಆಮ್ ಆಲ್ಮೋಸ್ಟ್ ನಿಯರ್ ಟು ದ್ಯಾಟ್ ಪ್ಲೇಸ್. ಐ ಆಮ್ ವೆರಿ ಗ್ರೇಟ್ಫುಲ್. ಥ್ಯಾಂಕ್ ಯು ಯೂನಿವರ್ಸ್. ಇವಾಗ ಅತ್ತೇ ಬಿಡ್ತೀನಿ. ನಾನು ಯೋಚನೆನೇ ಮಾಡಿದ್ದಿಲ್ಲ ಈ ಬ್ರ್ಯಾಂಡಿಗೆ ನಾನು ಕೊಲ್ಯಾಬ್ ಮಾಡ್ತೀನಿ ಅಂತ. ಆ್ಯಂಡ್ ನನ್ನ ಫೇವ್ರೆಟ್, ನನ್ನ ಪಾಪ್ಯುಲರ್ ಬ್ರ್ಯಾಂಡಿಗೆ ಹೋಗಿ ಕೊಲ್ಯಾಬ್ ಮಾಡ್ತಾ ಇರಾಗ ಐ ಫೀಲ್ ರಿಯಲಿ ಗ್ರೇಟ್ಫುಲ್. ಸೊ ನಾವಿವಾಗ ಹೋಗ್ತಾ ಇದ್ದೀವಿ. ಈ ಕೊಲ್ಯಾಬ್ ಮಾಡಿಬಿಟ್ಟು ಇಷ್ಟೊಂದು ಕೆಲಸ ಇದೆ ಮಾಡಬೇಕಾಗಿರೋದು. ಸೊ ಐಲ್ ಟೇಕ್ ಯು ಥ್ರೂ ಮೈ ವರ್ಕ್, ಏನೆಲ್ಲ ಮಾಡಬೇಕು ಅಂತ, ಏನೆಲ್ಲ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ. ನಾವು ಕೊಲಾಬ್ರೇಷನ್ ಮುಗಿಸ್ಕೊಂಡು, ಶೂಟಿಂಗ್ ಮುಗಿಸ್ಕೊಂಡು ಇವಾಗ ಊಟಕ್ಕೆ ಬಂದಿದ್ದೀವಿ. ಅಲ್ಲಿ ಆಲ್ರೆಡಿ ಇವರು ತಿಂದರು, ಆದ್ರೂ ಇಲ್ಲಿ ಬಂದು ತಿಂತಾ ಇದ್ದಾರೆ. ಏನಕ್ಕೆ ಅಲ್ಲಿ ಸಾಕಾಗಿಲ್ವಾ? ಮಲಯಾಳೀಸ್ ಅಂತೆ. ಅಲ್ಲಿ ತಿಂದಿರಾ ತಿರ್ಗಾ ಇಲ್ಲಿ ಬಂದು ತಿಂತಾರ ನೋಡಿ ಗೈಸ್. ನಾನೇನು ಆರ್ಡರ್ ಮಾಡಿಲ್ಲ, ನನಗಂತೂ ಹೊಟ್ಟೆ ತುಂಬಿಟ್ಟಿದೆ. ಇಲ್ಲಿ ನೋಡಿ, ನನಗೆ ಕಂಪನಿ ಕೊಡೋಕ್ಕೆ ಒಬ್ರು ಇದು ಇದ್ದಾರೆ. ಕಡಿಕು ಕಚ್ತೀರಾ ನೀವು? ಕಚ್ಬಿಡ್ತಾರಪ್ಪ, ಮೂಡ್ ಸರಿ ಇಲ್ಲ ಅಂದರೆ ಕಚ್ತಾರೆ. ಮೀಲ್ಸ್ ತಿಂತಾ ಇದ್ದಾರೆ ಗೈಸ್, ಮೀಲ್ಸ್ ತಿಂತಾ ಇದ್ದಾರೆ. ಸ್ನಾನ ಮಾಡಿಲ್ಲ ಅನ್ಸತ್ತೆ ನೀವು. ಈಚ ನಿಮ್ಮ ಮೇಲೇನೆ ಬಂದು. ಓಲ್ಡ್ ಗರ್ಲ್ ಫ್ರೆಂಡ್, ಶೀಸ್ ಓಲ್ಡ್ ಗರ್ಲ್ ಫ್ರೆಂಡ್ ಅಂತೆ. ಇಲ್ಲಿ ನೋಡಿ, ಇವ್ರು ನಮ್ಮ ಹತ್ರನೇ ಏನು ಇವ್ರದ್ದು ಕೆಲಸ? ಅವ್ರಿಗೆ ಇಟ್ಸ್ ಮಾಡಕ್ಕ ನಿಮ್ಮ ಕಾಲನ್ನ ತಲ್ಬಿಟ್ಟು ಹೋಗ್ತೈತೆ ಅದು. ಯರ್ ಎಕ್ಸ್ ಗರ್ಲ್ ಫ್ರೆಂಡಾ? ಈಚ ಒಳ್ಳೆ ಸಾಯಿಸ್ಬಿಡ್ತೀನಿ ನಾನೇ. ನೋಡಿ, ಶೀಸ್ ಕಮಿಂಗ್ ಅಂಡ್ ಸಿಟ್ಟಿಂಗ್ ದೇರ್ ಓನ್ಲಿ ವೇ. Don't hurt my girl, okay? ಹುಡುಗಿ. ನಾವಿವಾಗ ಕಲ್ಯಾಣ್ ಸಿಲ್ಕ್ಸ್ಗೆ ಹೋಗ್ತಾ ಇದ್ದೀವಿ. ಕಲ್ಯಾಣ್ ಸಿಲ್ಕಿಗೆ ಬಂದಿಲ್ಲ, ಪಾರ್ಕಿಂಗಲ್ಲಿ ಇದ್ದೀವಿ. ಕಲ್ಯಾಣ್ ಸಿಲ್ಕ್ಸ್ಗೆ ಹೋಗೋಣ ಅಂತ. ಅಚ್ಚಗೆ ಕುರ್ತಾ ಮತ್ತು ವೇಷ್ಟಿ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನೆನ್ನೆ ಅಚ್ಚ ಅಮ್ಮ ಬಂದಿದ್ರು ಗೈಸ್ ಕಲ್ಯಾಣ್ ಸಿಲ್ಕ್ಸ್ಗೆ. ಆದರೆ ಅವರಿಗೆ ಸೆಲೆಕ್ಟ್ ಮಾಡೋಕೆ ಗೊತ್ತಾಗ್ತಾ ಇಲ್ಲ. ನನಗೆ ವೀಡಿಯೋ ಕಾಲ್ ಮಾಡಿ ಯಾವ್ದು ತೊಗೊಳ್ಳಿ ಅಂತ ಅಚ್ಚ ಕೇಳ್ತಿದ್ರು. ಅದಕ್ಕೆ ನೀವು ಬಂದುಬಿಡಿ ವಾಪಸ್ಸು, ನಾಳೆ ನಾವು ಒಟ್ಟಿಗೆ ಹೋಗಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಹೋಗಿ ಅಚ್ಚಾಗೆ ಕುರ್ತಾ ಸೆಲೆಕ್ಟ್ ಮಾಡಬೇಕು. ಮಾಪಳೆಯ ನನ್ನ ಮಾಪಳೆ ನಿಧಾನಡ ಮೊಂಡು ತೊಗೊಂಡ್ರು. ಅಮ್ಮ ಕುಟ್ಟಿಗೆ ಇದಿಷ್ಟ ಆಗಿದೆ ಗೈಸ್. ഒന്നും ആവില്ല, നല്ല കാണുവച്ച. ഇതന്നെ വാങ്ങാം. ಇದು ಅಮ್ಮಗುಟ್ಟಿ ಸ್ಯಾರಿ ಈ ಕಲರ್, ಸೊ ಈ ಟಚ್ ಇರಲಿ ಅಂತ. ಅದು ತಿಂಗಳಿಗೆ ಎಷ್ಟು ಬೇಕಾದ್ರೂ ಕಟ್ಕೊಡೋದು, ನಿಮ್ಮ ಹತ್ರ ಇದ್ದ ಹಾಗೆ. 250ರಿಂದ ಸ್ಟಾರ್ಟಿಂಗ್, 250. ಸೊ ನಾವು ಬ್ರಾಸ್ಲೆಟ್ ತೊಗೊಂಡ್ವಿ. ಅದು ನಮ್ಮ ಕಸಿನ್ ವೆಡ್ಡಿಂಗ್ ಬರ್ತಿದ್ದಲ್ಲ, ಸೊ ಅವಳಿಗೆ ಗಿಫ್ಟಾಗಿ ಕೊಡೋಣ ಅಂತ. ಸೊ ವಿ ಪರ್ಚೇಸ್ ಬ್ರಾಸ್ಲೆಟ್ ಗೈಸ್. ಅಭಿನಯಿಕಾയിരുന്നു. ಆಕ್ಟಿಂಗ್ ಮಾಡ್ತಾ ಇದ್ರಂತೆ ಗೈಸ್ ಮಲ್ಕೊಂಡು. ಗೈಸ್ ನ್ಯೂಸ್ ಜನ ಎಲ್ಲ ಬಂದಿದ್ದಾರೆ, ಏನೋ ಸ್ಟ್ರೈಕ್ ಆಗ್ತಿದೆ ಇವರಿಂದ. ನೋಡಿ, ಇಡೀ ರೋಡೇ ಬ್ಲಾಕ್ ಆಗ್ಬಿಟ್ಟಿದೆ. ಆ ಸೈಡು ಬ್ಲಾಕು, ಈ ಸೈಡು ಬ್ಲಾಕು ರೋಡು. ಇಲ್ಲಿ ಅಚ್ಚ ಟೀ ಪುಡಿ ಇಸ್ಕೊತಾ ಇದ್ದಾರೆ. ಬೋಚೆ ಇವರು, ಬೋಚೆನೇ ಕಾಣ್ತಾ ಇದ್ದಾರೆ. ಇವ್ರದ್ದು ಟೀ ಪುಡಿ ಇಸ್ಕೊತಾ ಇದ್ದಾರೆ. ಜಗಳ ಆಗ್ತಿದೆ ಗೈಸ್, ಹೆವಿ ಜಗಳ.
ಸ್ಟ್ರೈಕ್ ಏನಂದ್ರೆ ನಮ್ಮ ಹೆಲ್ತ್ ಮಿನಿಸ್ಟರ್ ಇದಾರಲ್ಲ ಕೇರಳದಲ್ಲಿ, ಅವ್ರನ್ನ ಪ್ಲೇಸ್ ಇಂದ ತೆಗಿಬೇಕು ಅಂತ, ಲೈಕ್ ಅವರು ರಿಸೈನ್ ಮಾಡ್ಬೇಕು ಅಂತ. ಎಲ್ಲೋ ಕೊಲ್ಲಮಲ್ಲಿ ಒಂದು ಹುಡುಗಿ, ಐ ಮೀನ್ ಒಂದು ಹಾಸ್ಪಿಟಲ್ ಬಿಲ್ಡಿಂಗು ಅದು ಒಡೆದೋಗಿ ಆ ಹುಡುಗಿ ಅದಲ್ಲಿ ಹಾಸ್ಪಿಟಲ್ ಒಂದಮ್ಮ, ಆ ಅಮ್ಮ ಹಾಸ್ಪಿಟಲ್ ಅಲ್ಲಿ ಇದ್ದು ಬಿಲ್ಡಿಂಗ್ ಬಿದ್ದೋಗಾಗ ಯಾವ್ದೋ ಅದು ಸರಿ ಇಲ್ಲ, ಕನ್ಸ್ಟ್ರಕ್ಷನ್ ಸರಿ ಇಲ್ಲ ಅನ್ಸುತ್ತೆ ಹಾಸ್ಪಿಟಲ್ ಬಿಲ್ಡಿಂಗು. ಸೊ ಆ ಅಮ್ಮ ತೀರ್ಕೊಂಡ್ಬಿಟ್ರು ಆ ಇನ್ಸಿಡೆಂಟ್ ಅಲ್ಲಿ. ಸೊ ಏನಂದ್ರೆ ಲೈಕ್ ಈ ಮಿನಿಸ್ಟರ್ಸ್ ಎಲ್ಲ ಅಬ್ರಾಡ್ಗೆ ಹೋಗಿ ಟ್ರೀಟ್ಮೆಂಟ್ ಮಾಡ್ಕೊಂತಾರೆ. ನಮ್ಗಳಿಗೆ ಲೈಕ್ ಒಳ್ಳೆ ಹಾಸ್ಪಿಟಲ್ ಇಲ್ಲ, ಚೆನ್ನಾಗಿ ಬಿಲ್ಡಿಂಗ್ ಇಲ್ಲ, ಟ್ರೀಟ್ಮೆಂಟ್ ಸರಿ ಇಲ್ಲ ಅಂತ ಅದಕ್ಕೋಸ್ಕರ ಇವರು ರಿಸೈನ್ ಮಾಡ್ತಾ ಇದ್ದಾರೆ. ಒಬ್ರು ಅರೆಸ್ಟ್ ಮಾಡ್ತಾ ಇದ್ದಾರೆ. ನೋಡಿ ಗೈಸ್, ಅರೆಸ್ಟ್ ಮಾಡ್ತಾ ಇದ್ದಾರೆ ಅವ್ರನ್ನ. ಜಿಂದಾಬಾದ್ ಜಿಂದಾಬಾದ್ ಅಂತ ಹೇಳ್ಕೊಂಡು ಒಳಗಡೆ ಹೋಗ್ತಾ ಇದ್ದಾರೆ. ಹಾಕಿದ್ರು, ಕ್ಲೋಸ್ ಮಾಡ್ಬಿಟ್ರು, ಅರೆಸ್ಟ್ ಮಾಡ್ಬಿಟ್ರು ಇಬ್ರು ಜನನ. ಗೈಸ್ ಮನೆಗೆ ಬಂದಾಯಿತು, ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಮೈ ಹಸ್ಬೆಂಡ್ ಇಸ್ ಕುಕ್ಕಿಂಗ್ ಫಾರ್ ಮೀ. ಮೈ ಹಸ್ಬೆಂಡ್ ಇಸ್ ಕುಕ್ಕಿಂಗ್ ಹೆಗ್ ಬುಜ್ಜಿ. ಚಪಾತಿ ಮಾಡಿಕೊಂಡು ಹೆಗ್ ಬುಜ್ಜಿ ಜೊತೆ ಹೊಟ್ಟೆ ತುಂಬಷ್ಟು ತಿನ್ನೋಣ ಅಂತ ತುಂಬ ಹೊಟ್ಟೆ ಹಸಿತಾ ಇದೆ. ಕರೆಂಟ್ ಬೇರೆ ಇದ್ದಿಲ್ಲ, ನಾನು ಶಾರ್ಟು ಮಾಡಿದ್ದಿಲ್ಲ. ಸೊ ನಾನು ತಕ್ಷಣ ಸ್ನಾನ ಮಾಡಿಕೊಂಡು ಕರೆಂಟ್ ಬಂದಮೇಲೆ ಶಾರ್ಟ್ ಮಾಡಿ ಅದು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಇವಾಗ ಊಟ ಮಾಡೋಕ್ಕೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ. ನಂಗೆ ತುಂಬ ಹೊಟ್ಟೆ ಹಸಿ ಅಂತ ಹೇಳ್ತಾ ಇದೆ. ಅವಾಗ ದೇವೇಟ ಸರಿ ಬಾ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಹೆಗ್ ಬುಜ್ಜಿ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಸೊ ಸ್ವೀಟ್ ಆಫ್ ಯು, ಥ್ಯಾಂಕ್ ಯು ಬೇಬಿ. ಪೋ ಅಂತೆ ಪೋ. ಅವರು ಎಗ್ ಬುಜ್ಜಿ ಮಾಡೋದ್ರಲ್ಲಿ ಸ್ಪೆಷಲಿಸ್ಟ್. ಈ ಲವ್ಸ್ ಟು ಕುಕ್ ಎಗ್ ಬುಜ್ಜಿ. ಸೊ ಅದಕ್ಕೆ ನನಗೆ ಎಗ್ ಬುಜ್ಜಿ ಮಾಡಿಕೊಡು ಅಂತ ಹೇಳಿದೆ. ಯು ಲೈಕ್ ಕುಕ್ಕಿಂಗ್ ಎಗ್ ಬುಜ್ಜಿ, ರೈಟ್? You like cooking everything. Oh, he likes to cook ante guys, everything. So ಇನ್ಮೇಲಿಂದ ಕುಕ್ ಮಾಡ್ಸೋದೆ. ಸ್ಲೋ ಮಾಡಿದೆ ಬೇಟಾ. ನೋಡಿ ಗೈಸ್, ದಿಸ್ ಇಸ್ ಮೈ ಎಗ್ ಬುಜ್ಜಿ. ಸ್ಲೋದಲ್ಲಿ ತಾನೇ ಮಾಡಬೇಕು ದೇವೇಟ. ಅದಿಷ್ಟು ಜೀವನದ ಮೇಲೆ ಇಷ್ಟು ಭಯ ನೋಡಿ. ಉಪ್ಪಾಗ್ತಾ ಇದ್ದಾರೆ. ಸ್ಪೂನ್ ಇರಾಗ ಸ್ಪೂನಿಂದ ಕೈಯಲ್ಲಿ ಆಗ್ತಾ ಇರೋದು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಅಯ್ಯೋ, ನಾನು ಚಿಕನ್ ಸಾಸೇಜ್ ಸೈಡಲ್ಲಿ ನಾನು ಚಿಕನ್ ಸಾಸೇಜು ಇಕ್ಕಿದ್ದೀನಿ. ತಗೊಳ್ಳಿ. ಚಿಕನ್ ಸಾಸೇಜ್ ಒಂದು ಸ್ವಲ್ಪ ಡೀಪ್ ಫ್ರೈ ಆದಮೇಲೆ ಎಗ್ ಬುಜ್ಜಿಗೆ ಮಿಕ್ಸ್ ಮಾಡಿಬಿಟ್ಟು ತಿನ್ನೋಣ ಅಂತ. ಎಗ್ ಬುಜ್ಜಿ ಬೈ ಗುರುದೇವ್ ದಿವಾಕರ್. ಗೈಸ್, ಎಗ್ ಬುಜ್ಜಿ ತುಂಬ ಚೆನ್ನಾಗಿ ಬಂದಿದೆ. ಸೀರಿಯಸ್ಲಿ ನೋಡಿ, ಇದೆ ಎಗ್ ಬುಜ್ಜಿ. ನಂಗೆ ಇಷ್ಟ ಆಯಿತು. ಆಮೇಲೆ ಎಗ್ ಬುಜ್ಜಿ ನಲ್ಲೆಂಡಲ್ಲಮ್ಮೆ ಚೆನ್ನಾಗಿದೆ, ಆದರೆ ಖಾರ ಅಂತ ಹೇಳ್ತಾ ಇದ್ದಾರೆ. ಆದರೆ ನನಗೆ ಖಾರ ತಿಂದು ಅಭ್ಯಾಸ ಇದೆ. ಉಪ್ಪು ಖಾರ ಎವ್ರಿಥಿಂಗ್ ಇಸ್ ಕರೆಕ್ಟ್. ಥ್ಯಾಂಕ್ ಯು ಬೇಬಿ. ನೋಡಿ, ಮೆಣಸಿನ್ಕಾಯಿ ಜೊತೆ ಹಿಂಗೆ ತಿಂತಾ ಇದ್ದೀನಿ. ದಟ್ ಈಸ್ ಎಗ್ ಬುಜ್ಜಿ. ಮತ್ತೆ